ಸುಡುವ ಬಿಸಿಲಿನಿಂದ ಕಂಗೆಟ್ಟಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಬುಧವಾರದ ವರುಣನ ಆಗಮನ ತಂಪು ತಂದಿದೆಯಾದರೂ ಈ ಮಳೆ ಸೃಷ್ಟಿಸಿದ ಅವಾಂತರಗಳು ಅಷ್ಟಿಷ್ಟಲ್ಲ. ಈ ಆಕಸ್ಮಿಕ ಮಳೆ ಮತ್ತು ಬಿರುಗಾಳಿ ನಗರದ ಮೂಲ ಸೌಕರ್ಯವನ್ನೇ ಅಲುಗಾಡಿಸಿಬಿಟ್ಟಿದೆ. ಹಲವು ಆಟೋಗಳು ಹಾಗೂ ಕಾರುಗಳು ಜಖಮ್ಮಾಗಿವೆ. ಇನ್ನೂ ಕೆಲ ರಸ್ತೆಗಳು ಮಳೆ ನೀರು ತುಂಬಿ ಬಂದ್ ಆಗಿದ್ವು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಭಾರೀ ಮಳೆಗೆ ರಸ್ತೆಗೆ ಉರುಳಿ ಬಿದ್ದ ಮರಗಳು, ರಣ ಮಳೆ ಅಬ್ಬರಕ್ಕೆ ವಾಹನಗಳು ಜಖಂ. ಬೆಂಗಳೂರಲ್ಲಿ ಕಳೆದ ಕೆಲವು ದಿನಗಳಿಂದ ಬಿಸಿಲಿನ ತಾಪ ಏರಿಕೆಯಾಗ್ತಲೇ ಇದೆ. ಬುಧವಾರ ಮಧ್ಯಾಹ್ನದವರೆಗೆ ಗರಿಷ್ಠ ತಾಪಮಾನ 34 ಡಿಗ್ರಿ ಸೆಲ್ಸಿಯಸ್ನಿಂದ 37 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿದ್ದು ರಣ ಬಿಸಿಲು ಜನರನ್ನ ಸುಸ್ತಾಗಿಸಿತ್ತು. ಆದರೆ ಬುಧವಾರ ಸಂಜೆ ವೇಳೆಗೆ ವಾತಾವರಣ ಸಂಪೂರ್ಣ ಬದಲಾಯಿತು. ನಗರದ ಉತ್ತರ, ಮಧ್ಯ ಮತ್ತು ಪಶ್ಚಿಮ ಭಾಗಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಆರಂಭವಾಯಿತು. ಭಾರತೀಯ ಹವಾಮಾನ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ನಗರದ ಹಲವು ಭಾಗಗಳಲ್ಲಿ ಸುಮಾರು 110.7 ಮಿಲಿಮೀಟರ್ ವರೆಗೆ ಮಳೆ ದಾಖಲಾಗಿದ್ದು, ಕೆಲವೇ ಗಂಟೆಗಳಲ್ಲಿ ಸುರಿದ ಈ ಮಳೆ ಇಡೀ ನಗರವನ್ನ ಕೆರೆಯಂತಾಗಿಸಿತ್ತು. ವರುಣನ ಆರ್ಭಟಕ್ಕೆ ನಗರದ ರಸ್ತೆಗಳು ಹೊಳೆಯಂತಾಗಿದ್ರೆ, ಅತ್ತ ಭಾರೀ ಗಾಳಿಗೆ ಮರಗಳು ಬುಡಮೇಲಾಗಿದ್ವು. ರಣಭೀಕರ ಮಳೆಗೆ ಮೈಸೂರು ರಸ್ತೆಯ ಕಸ್ತೂರ್ಬಾ ನಗರದಲ್ಲಿ ಗೋಡೌನ್ನ ಸಿಮೆಂಟ್ ಶೀಟ್ ಬಿದ್ದು 35 ವರ್ಷದ ಮಂಜು ಮೃತಪಟ್ಟಿದ್ದಾರೆ. ಜೊತೆಗೆ ಬಸವನಗುಡಿಯಲ್ಲಿ ಕೊಂಬೆ ಬಿದ್ದು 2 ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಯಾರಬ್ ನಗರದಲ್ಲಿ ವಿದ್ಯುತ್ ಶಾಕ್ ತಗುಲಿ ಸೈಯದ್ ಸೂಫಿಯಾನ್ ಎಂಬ ವಿದ್ಯಾರ್ಥಿ ಮೃತಪಟ್ಟಿದ್ರು. ಮಳೆಯ ನಡುವೆಯೇ ತನ್ನ ಬೈಕ್ ಪಾರ್ಕ್ ಮಾಡಲು ಸೈಯದ್ ಪ್ರಯತ್ನಿಸ್ತಾ ಇದ್ದ ವೇಳೆ ಏಕಾಏಕಿ ವಿದ್ಯುತ್ ತಂತಿ ಅಥವಾ ಕಂಬದಿಂದ ವಿದ್ಯುತ್ ಪ್ರವಹಿಸಿದ ಪರಿಣಾಮ ಆತ ಪ್ರಾಣ ಕಳೆದುಕೊಂಡಿದ್ದಾನೆ. ಮತ್ತೊಂದೆಡೆ ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ರಸ್ತೆಯಲ್ಲಿದ್ದ ವಿದ್ಯುತ್ ಕಂಬದ ಬಳಿ ಹರಿದು ಬಿದ್ದಿದ್ದ ವಿದ್ಯುತ್ ತಂತಿ ಟಚ್ ಆದ ಪರಿಣಾಮ ಸುಮಾರು 30 ವರ್ಷ ವಯಸ್ಸಿನ ರಘು ಅನ್ನೋರು ಜೀವ ಬಿಟ್ಟಿದ್ದಾರೆ. ನಗರದಲ್ಲಿ ಭಾರೀ ಗಾಳಿ ಮತ್ತು ಮಳೆಯಿಂದ ನಗರ ವಾತಾವರಣ ಸಂಪೂರ್ಣ ಬದಲಾಗಿತ್ತು. ನಗರದ ಪ್ರತಿಯೊಂದು ಏರಿಯಾದಲ್ಲಿ ಮರಗಳು ಧರೆಗುರುಳಿದ ಘಟನೆಗಳು ಕಂಡುಬಂದವು. ಮಲ್ಲೇಶ್ವರದಲ್ಲಿ ಮರಗಳು ಧರೆಗುರುಳಿದ್ದು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳು, ವಾಹನಗಳು ಕೂಡ ಜಖಮ್ಮಾಗಿದ್ವು. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಹತ್ತಿರ 2 ಆಟೋಗಳು ಜಖಮ್ಮಾಗಿದ್ದು ಆಟೋ ಚಾಲಕರು ಜಸ್ಟ್ ಮಿಸ್ ಆಗಿದ್ರು. ನಗರದ ಹೃದಯ ಭಾಗದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಆಟೋ ಮತ್ತು ಕಾರ್ಗಳ ಮೇಲೆ ಬೃಹತ್ ಮರ ಬಿದ್ದಿದ್ದು ಇಲ್ಲೂ ಕೂಡ ಚಾಲಕರು ಜಸ್ಟ್ ಮಿಸ್ ಆಗಿದ್ರು. ಕೆಆರ್ ಸರ್ಕಲ್ ಹತ್ತಿರ ಇರುವ ಅಂಡರ್ ಪಾಸ್ ಸಂಪೂರ್ಣವಾಗಿ ಕೆರೆಯಂತಾಗಿತ್ತು. ಮಾಧವನಗರದ ಜೈನ್ ದೇವಸ್ಥಾನದ ಮುಂಭಾಗ ಕೂಡ ಇದೇ ರೀತಿಯಾಗಿದ್ದು ಬೃಹತ್ ಮರ ಕಾರಿನ ಮೇಲೆ ಬಿದ್ದಿದ್ದು ಕಾರಿನ ಮುಂಭಾಗದ ಗ್ಲಾಸ್ ಪುಡಿ ಪುಡಿಯಾಗಿದೆ. ಬುಧವಾರ ಸುರಿದ ಭಾರೀ ಮಳೆಗೆ ಹಲವು ಮರಗಳು ಹಾಗೂ ಕೊಂಬೆಗಳು ಧರೆಗುರುಳಿದ ಘಟನೆ ನಡೆದಿವೆ. ಇದಕ್ಕೆ ಸಂಬಂಧಿಸಿದ ಜಿಬಿಎ ಕೇಂದ್ರಕ್ಕೆ ಸಾವಿರಾರು ಕರೆಗಳು ಬಂದಿವೆ. ನಗರದಲ್ಲಿ ಸುರಿದ ಮಳೆಗೆ 623 ಮರಗಳು ಧರೆಶಾಹಿಯಾಗಿವೆ. ಏನೋ ಮರದ ರೆಂಬೆಗಳು ಬಿದ್ದಿದ್ರಿಂದ ನಗರದ ಹಲವೆಡೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಕೆಲವೆಡೆ ಮನೆಗೆ ಹೋಗೋದಕ್ಕೆ ಹರಸಾಹಸ ಪಟ್ರು. ಹಾಗಾದ್ರೆ ಬೆಂಗಳೂರಿನ ಯಾವ ಭಾಗದಲ್ಲಿ ಎಷ್ಟು ಮರಗಳು ಧರೆಗುರುಳಿವೆ ಅಂತ ನೋಡೋದಾದ್ರೆ ಎಲ್ಲೆಲ್ಲಿ ಮಳೆ ಹಾನಿ. ಜಿಬಿಎ ಕೇಂದ್ರ ಪಾಲಿಕೆಯಲ್ಲಿ 70 ಮರಗಳು ಧರಾಶಾಹಿಯಾಗಿದ್ದು 19 ಪ್ರದೇಶಗಳು ನೀರಿನಿಂದ ಜಲಾವೃತವಾಗಿವೆ. ಪೂರ್ವ ಪಾಲಿಕೆಯಲ್ಲಿ 10 ಮರಗಳು ಧರಾಶಾಹಿಯಾಗಿದ್ದು 5 ಕಡೆ ಜಲಾವೃತ ಆಗಿವೆ. ಪಶ್ಚಿಮ ಪಾಲಿಕೆಯಲ್ಲಿ 101 ಮರಗಳು ಧರಾಶಾಹಿಯಾಗಿದ್ದು 12 ಕಡೆ ಜಲಾವೃತ ಆಗಿವೆ.
ಉತ್ತರ ಪಾಲಿಕೆಯಲ್ಲಿ 28 ಮರಗಳು ಧರಾಶಾಹಿಯಾಗಿದ್ದು 3 ಕಡೆ ಜಲಾವೃತ ಆಗಿದೆ. ದಕ್ಷಿಣ ಪಾಲಿಕೆಯಲ್ಲಿ 26 ಮರಗಳು ಧರಾಶಾಹಿಯಾಗಿದ್ದು 29 ಕಡೆ ಜಲಾವೃತ ಆಗಿದೆ. ಭಾರೀ ಮಳೆಗೆ ಧರೆಗುರುಳಿದ ಮರಗಳನ್ನ ತೆರವು ಮಾಡಲು ಮುಂಜಾನೆಯಿಂದಲೇ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಅರ್ಧದಷ್ಟು ಮಾತ್ರ ಮರಗಳನ್ನ ತೆರವು ಮಾಡುವ ಕೆಲಸ ಮಾಡಿದ್ದಾರೆ. ಇನ್ನೂ ಅರ್ಧದಷ್ಟು ಹಾಗೆ ಇದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಬಿಎ ಅಧಿಕಾರಿಗಳು ತಮ್ಮ ಕಾರ್ಯವನ್ನ ವೇಗವಾಗಿ ಮಾಡಿ ಜನರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಬೇಕಾಗಿದೆ. ಒಂದು ಕಡೆ ಮಳೆ ಬಂದು ತಂಪು ತಂದು ಜನರಿಗೆ ನೆಮ್ಮದಿ ನೀಡಿದ್ರೆ, ಮತ್ತೊಂದು ಕಡೆ ಹಾನಿಗೀಡಾದ ವಾಹನಗಳು ಮತ್ತು ಉರುಳಿ ಬಿದ್ದ ಮರಗಳು ನಗರದ ದುಸ್ಥಿತಿಯನ್ನ ಎತ್ತಿ ತೋರಿಸ್ತಾ ಇವೆ. ಮುಂದಿನ 48 ಗಂಟೆಗಳ ಕಾಲವೂ ಬೆಂಗಳೂರಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ನಾಗರಿಕರು ಮಳೆ ಬಂದಾಗ ಮರಗಳ ಕೆಳಗೆ ನಿಲ್ಲದಂತೆ ಮತ್ತು ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.